ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕು, ಸಮಾವೇಶಕ್ಕೆ ಇವತ್ತು ಚಾಲನೆ ಕೊಟ್ಟಿದೆ. ಇದರ ಬಗ್ಗೆ ವಾಯ್ಸ್ ಔಟ್ ಮಾಡಬೇಕು ಅಂತ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನಾ ಸಮಾವೇಶ, ಬ್ಯಾನರ್ ಗಲಭೆ ಖಂಡಿಸಿ ಬಿಜೆಪಿಯ ಮಹಾಸಮರ. ಡೋಲು ನಗಾರಿ ಬಾರಿಸಿ ಸಮಾವೇಶಕ್ಕೆ ಚಾಲನೆ ನೀಡಲಾಯಿತು. ವೇದಿಕೆ ಮೇಲೆ ಕೈ ಮೇಲೆತ್ತಿ ಒಗ್ಗಟ್ಟು ಪ್ರದರ್ಶನ ಕೂಡ ಆಯಿತು. ಹಾಗೆ ಶಾಸಕ ಭರತ್ ರೆಡ್ಡಿ ಬಂಧನಕ್ಕೆ ಬಿಜೆಪಿ ಆಗ್ರಹ ಮಾಡಿದೆ. ಬಳ್ಳಾರಿ ಎಪಿಎಂಸಿ ಯಾರ್ಡ್ ಮೈದಾನದಲ್ಲಿ ಸಮಾವೇಶದ ಹಿನ್ನೆಲೆ ಭಾರೀ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿತ್ತು. ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಶ್ರೀರಾಮುಲು, ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ, ಬಿವೈ ವಿಜೇಂದ್ರ, ಜನಾರ್ದನ್ ರೆಡ್ಡಿ, ಗೋವಿಂದ ಕಾರಜೋಳ ಎಲ್ಲರನ್ನೂ ಕೂಡ ನಾವು ದೃಶ್ಯದಲ್ಲಿ ಗಮನಿಸಬೇಕು. ಇದು ಇವತ್ತು ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಈ ಬ್ಯಾನರ್ ಗಲಾಟೆ ಸಂಬಂಧಪಟ್ಟ ಹಾಗೆ ಈಗ ಬಿಜೆಪಿ ರಣಕಹಳೆ ಮೊಳಗಿಸೋದಕ್ಕೆ ಮುಂದಾಗ್ತಾ ಇದೆ. ಡೋಲು ನಗಾರಿ ಎರಡೂ ಕೂಡ ನೋಡ್ತಾ ಇದ್ದೀರಾ. ಜನಾರ್ದನ್ ರೆಡ್ಡಿ ಜೊತೆಗೆ ಬಿವೈ ವಿಜೇಂದ್ರ ಹಾಗೆ ಬಸವರಾಜ ಬೊಮ್ಮಾಯಿ, ವಿಪಕ್ಷ ನಾಯಕ ಆರ್ ಅಶೋಕ್ ಎಲ್ಲರೂ ಕೂಡ ಇದ್ದಾರೆ. ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶಕ್ಕೆ ಅದ್ದೂರಿ ಚಾಲನೆ ನೀಡಲಾಗಿದೆ. ಸುಮಾರು 1800ಕ್ಕೂ ಹೆಚ್ಚು ಪೊಲೀಸರ ಭದ್ರತೆ ಇದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಂದೋಬಸ್ತ್. ಇದು ಜನವರಿ 1ನೇ ತಾರೀಕಿಗೆ ಆವತ್ತಿನ ದಿನ ಆದಂಥ ಬ್ಯಾನರ್ ಗಲಾಟೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಇವತ್ತು ಸಮಾವೇಶ ನಡೆಸ್ತಾ ಇರೋದು. ಇನ್ನು ಛಲವಾದಿ ನಾರಾಯಣ ಸ್ವಾಮಿ, ಗೋವಿಂದ ಕಾರಜೋಳ, ಬಿಜೆಪಿ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಇವರೆಲ್ಲರೂ ಕೂಡ ಇವತ್ತು ಹಾಜರಿದ್ದರು. ಇನ್ನು ವಿಧಾನ ಪರಿಷತ್ನ ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್, ಬಿಜೆಪಿಯ ಮಾಜಿ ಸಂಸದರು, ಮಾಜಿ ಶಾಸಕರು ಎಲ್ಲರೂ ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಬಳ್ಳಾರಿಯ ಎಪಿಎಂಸಿ ಯಾರ್ಡ್ ಮೈದಾನದಲ್ಲಿ ನಡೀತಿರುವಂತಹ ಸಮಾವೇಶ. ಭರತ್ ರೆಡ್ಡಿಯನ್ನ ಕೂಡಲೇ ಬಂಧಿಸಬೇಕು, ಕ್ರಮ ಆಗಬೇಕು ಅನ್ನೋದ್ರ ಬಗ್ಗೆ ಈಗ ಒತ್ತಾಯ. ಜೊತೆಗೆ ಈ ರೀತಿಯಾದಂಥ ಘಟನೆ, ಓಪನ್ ಫೈರ್ ಮಾಡ್ತಾರೆ, ಗಲಾಟೆಗಳಾಗ್ತವೆ, ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ, ಇಂಥ ರಾಜಕಾರಣ ಒಳ್ಳೇದಲ್ಲ ಅನ್ನೋದು ಬಹಳ ಮುಖ್ಯವಾಗಿ ಜನರಲ್ಲೂ ಕೂಡ ಇರುವಂತಹ ಅಭಿಪ್ರಾಯ. ಇದು ಕರ್ನಾಟಕ ಅಥವಾ ಯಾವ ರಾಜ್ಯ ಇದು ಅನ್ನೋ ಪ್ರಶ್ನೆಗಳು ಅವತ್ತಿನ ದೃಶ್ಯಗಳನ್ನು ನೋಡಿದಾಗ ಬಂತು. ಇಂಥ ಘರ್ಷಣೆ ಎಲ್ಲವೂ ಕೂಡ ನಾವು ಬಿಹಾರದಂಥ ರಾಜ್ಯದಲ್ಲಿ ನೋಡ್ತಾ ಇದ್ವಿ. ಆದರೆ ಇಲ್ಲಿ ಈಗ ಸುಮಾರು ಒಂದು 17 ದಿನಗಳ ನಂತರ ಪ್ರತಿಭಟನಾ ಸಮಾವೇಶವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸುತ್ತಮುತ್ತ ಇರುವಂಥ ಒಂದು ಜಿಲ್ಲೆಗಳಿಂದಲೂ ಕೂಡ ಈಗ ಬಳ್ಳಾರಿಗೆ ಬಂದಿದ್ದಾರೆ ಜನ. ಬಳ್ಳಾರಿ ಎಪಿಎಂಸಿ ಯಾರ್ಡ್ ಮೈದಾನದಲ್ಲಿ ಸಮಾವೇಶ ಎಷ್ಟು ಮಟ್ಟಿಗೆ ಅಂತಂದರೆ ಹೈಕಮಾಂಡ್ ಕೂಡ ಇದರ ಬಗ್ಗೆ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿತ್ತು. ಇದೊಂದು ಗಂಭೀರವಾದಂಥ ಪ್ರಕರಣ. ಇದನ್ನು ದೊಡ್ಡ ಮಟ್ಟದಲ್ಲಿ ರಾಜ್ಯದ ಜನತೆಗೆ ತಲುಪಿಸಬೇಕು. ಜೊತೆಗೆ ಸರ್ಕಾರ ಯಾವ ರೀತಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಾ ಇದೆ ಅನ್ನೋದನ್ನು ಮುನ್ನೆಲೆಗೆ ತರಬೇಕು ಅನ್ನೋದ್ರ ಬಗ್ಗೆ ಕೂಡ ಬಿಜೆಪಿ ಈಗ ಈ ಸಮಾವೇಶವನ್ನು ಮಾಡೋ ಮೂಲಕ ಧ್ವನಿ ಎತ್ತೋಕೆ ಮುಂದಾಗ್ತಾ ಇದೆ. ಶಾಸಕ ಭರತ್ ರೆಡ್ಡಿ ವಿರುದ್ಧ ಲಕ್ಷ್ಮೀ ಅರುಣ ಆಕ್ರೋಶ. ನೀನು ನನ್ನ ಪತಿಗೆ ಗುಂಡು ಹೊಡಿತೀಯ, ನನ್ನ ಪತಿಯನ್ನು ಮುಟ್ಟಲು ಕೂಡ ಆಗಲಿಲ್ಲ, ರೌಡಿಗಳೊಂದಿಗೆ ನನ್ನ ಪತಿಯನ್ನ ಕೊಲ್ಲಲು ಬಂದೆ, ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಿದೋ ನೀನು ಅಂತ ಶಾಸಕ ಭರತ್ ರೆಡ್ಡಿ ವಿರುದ್ಧ ಲಕ್ಷ್ಮೀ ಅರುಣ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಿದೋ ನೀನು ಅಂತ ಕೂಡ ಶಾಸಕ ಭರತ್ ರೆಡ್ಡಿ ವಿರುದ್ಧ ಲಕ್ಷ್ಮೀ ಅರುಣ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಇದು ಸಮಾವೇಶದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ನೀನು ನನ್ನ ಪತಿಗೆ ಗುಂಡು ಹೊಡೆಯೋಕೆ ಬರ್ತೀಯಾ ಅಂತ ಕೂಡ ಅಲ್ಲಿ ಪ್ರಶ್ನೆ ಮಾಡಿರುವಂತದ್ದಾಗಿದೆ. ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿಯ ಹೆಸರನ್ನು ಕೂಡ ನಾನು ಹೇಳಲು ಇಷ್ಟಪಡೋದಿಲ್ಲ. ಯಾಕಂದ್ರೆ ಒಬ್ಬ ಅಸಂಕಾರಿ ಶಾಸಕ ನನ್ನ ಪತಿ ಏನು ನಿನ್ನ ವಯಸ್ಸು ಅಂತ ಹೇಳ್ತಾನೆ. ನನ್ನ ಪತಿ ರಾಜಕೀಯದ ಅನುಭವದ ವಯಸ್ಸು ಅವನಿಗಿಲ್ಲ. ನಿನ್ನ ವಯಸ್ಸಿನ ಭರತ್ ರೆಡ್ಡಿ, ನಿನ್ನ ವಯಸ್ಸಿನ 100 ಜನರನ್ನು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬೆಳೆಸಿದ ಕೀರ್ತಿ ನನ್ನ ಪತಿ ಶ್ರೀ ಜನಾರ್ದನ್ ರೆಡ್ಡಿ ಅವರದ್ದು. ಮಾಜಿ ಸಚಿವರು, ಇಡೀ ಬಳ್ಳಾರಿ ನಗರ ಮತ್ತು ಅಖಂಡ ಬಳ್ಳಾರಿ ಜಿಲ್ಲೆಯ ಅಭಿವೃದ್ಧಿಗೆ ಕಂಕಣ ತೊಟ್ಟು ನಿಂತ ಜನಾರ್ದನ್ ರೆಡ್ಡಿ ಅವರಲ್ಲಿ ನಮ್ಮ ಇಬ್ಬರ ನಡುವೆ ಸ್ವಲ್ಪ ಜಗಳ ಆಗುತ್ತೆ. ಇಬ್ಬರ ಜಗಳ ಮಧ್ಯೆ 3ನೇವರು ಲಾಭ ಪಡೆದಿದ್ದಾರೆ. ಬಿಟ್ಟಿ ಭಾಗ್ಯಗಳ ರಾತ್ರಿನಲ್ಲಿ ನೀನು ಶಾಸಕರಾಗಿ ಆಯ್ಕೆ ಆಗಿದೀಯ, ನೀನೆಲ್ಲಿ? ರೌಡಿ ಶಾಸಕ ಅಂತಾನೆ ನಾನು ಕರೀತೀನಿ.
ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಬಂಧನ ಆಗಲೇಬೇಕು. ಬಳ್ಳಾರಿಯಲ್ಲಿ ಮಾಜಿ ಸಚಿವ ರಾಮುಲು ಆಗ್ರಹ ಮಾಡಿದರು. ಭರತ್ ರೆಡ್ಡಿ ಬಂಧನ ಆಗಲೇಬೇಕು. ಯಾಕಿಷ್ಟು ಮೀನಾಮೇಷ? ಏನು ಯೋಚನೆ ಅವರಿಗೆ? ಭರತ್ ರೆಡ್ಡಿ ಬಂಧನ ಯಾಕಾಗಿಲ್ಲ ಅನ್ನೋದು ಈಗ ವೇದಿಕೆಯಲ್ಲಿ ಮಾತನಾಡಬೇಕಾದ್ರೆ ಪ್ರಶ್ನೆ ಮಾಡಿದ್ರು ರಾಮುಲು. ಇವತ್ತು ನಾವೆಲ್ಲರೂ ಒತ್ತಾಯ ಮಾಡೋದು ಒಂದೇ ಒಂದು, ಯಾಕಂದರೆ ಇವತ್ತು ಬಳ್ಳಾರಿ ನಗರದ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು ಈ ಗಲಭೆಯಾಗಿ 16 ದಿನಗಳು ಆಗ್ತಾ ಇದ್ರು ಕೂಡ ಅರೆಸ್ಟ್ ಆಗ್ತಾ ಇಲ್ಲ. ಅವ್ರಿಗೆ ಶಾಸಕರಿಗೆ ಬೇರೆಯವ್ರ ಮನೆ ಮೇಲೆ ಗುಂಡಾರಿಸೋಂಥ ಅಧಿಕಾರ ಯಾರು ಕೊಟ್ಟಾರ? ಗುಂಡ ಹಾರಿಸಿ ಒಬ್ಬ ವ್ಯಕ್ತಿ, ಒಬ್ಬ ಯುವಕನನ್ನು ಕೊಲೆ ಮಾಡಲಿಕ್ಕೆ ಅವ್ರಿಗೆ ಯಾರು ಅಧಿಕಾರವನ್ನು ಕೊಟ್ಟಾರ? ಸಾರ್ವಜನಿಕ ಸ್ಥಳದಲ್ಲಿ ಹೆಂಗಿರ್ಬೇಕನ್ನೋಂಥದ್ದು ಕಲಿಬೇಕಾಗಿತ್ತು. ಸಾರ್ವಜನಿಕ ಸ್ಥಳದಲ್ಲೇ ಇವತ್ತು ಗುಂಡು ಹಾರಿಸ್ತಾರೆ ಅಂದ್ರಿಗಿನ ಇವೆಲ್ಲ ಅಧಿಕಾರ ಕೊಟ್ಟಿದಂಥವ್ರು ಯಾರು ಅನ್ನೋಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಒಕ್ಕೂರದಿಂದ 17 ದಿನಗಳ ಕಾಲ ಇದು ನಡೆದು 16 ದಿನಗಳು ಕಳೀತಾ ಇದ್ರು. 17 ದಿನದಲ್ಲಿ ಕೂಡ ನಾವು ಒಕ್ಕೂರದಿಂದ ನಾವು ಕೂಗನ್ನು ಕೂಗ್ತಾ ಇದ್ದೀವಿ. ಈ ನಾರಾ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಬೇಕು, ಈ ತನಿಖೆಯನ್ನು CBI ಕೊಡಬೇಕು ಅನ್ನೋಂಥ ಒತ್ತಾಯ